ಸಿಎಂ ಕುರ್ಚಿ ಬದಲಾಗ್ಬಿಡುತ್ತಾ ರಾಜ್ಯದಲ್ಲಿ ಬೇರೆಯವರು ಬಂದು ಕೂತ್ಕೊಂಡ್ಬಿಡ್ತಾರಾ? ಇಂತಹ ಚರ್ಚೆಗಳ ನಡುವೆ ಅಹಿಂದ ಸಪೋರ್ಟ್ ಯಾರಿಗೆ ಅಂದರೆ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಅಹಿಂದ ಕಮ್ಯುನಿಟಿ ನಿಂತ್ಕೊಳ್ತಾ ಇದೆ ಇದೀಗ. ಈಗ ಒಂದು ಕಡೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ನಂಬರ್ ಕಡೆಗೆ ಅವರು ಹೋದರೋ, ಎಲ್ಲೆಲ್ಲಿ ನಂಬರ್ಗಳು ಸಿಗುತ್ತೋ ಅವ್ರ ಪರವಾಗಿ ಎಸ್ ಅಂತ ಹೇಳುವವರು, ನಮಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅಂತ ಹೇಳುವವರು ಎಲ್ಲೆಲ್ಲಿ ಸಿಗ್ತಾರೋ, ಅದು ಜೈಲಾದರೂ ಸರಿಯೇ, ಜೈಲಿಗೆ ಹೋಗಿ ಒಂದು ಕಡೆ ಭೇಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ನಾವು ಸುಮ್ಮನಿದ್ರೆ ಆಗುತ್ತಾ ಅಂತ ಸಿದ್ದರಾಮಯ್ಯನವ್ರ ಬಣದವರು ಕೂಡ ತಯಾರಾಗಿದ್ದಾರೆ. ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿದ್ದಾರೋ, ಇಲ್ಲ ಪರೋಕ್ಷ ಸಮ್ಮತಿ ಇದೆಯೋ, ಅಥವಾ ಮೌನಂ ಸಮ್ಮತಿ ಲಕ್ಷಣಂ ಅಂತ ಇದ್ದಾರೋ ಬೇರೆ ವಿಚಾರ. ಅಹಿಂದ ಸಮುದಾಯದ ಹಲವು ಸಂಘಟನೆಗಳು ಏನು ಮಾಡ್ತಾ ಇವೆ, ಸಿದ್ದರಾಮಯ್ಯನವ್ರು ಇಲ್ಲ ಅಂತ ಹೇಳಿಬಿಟ್ರೆ ಕಾಂಗ್ರೆಸ್ಸೇ ಇಲ್ಲ ರೀ, ಅವರೊಬ್ಬರು ಇಲ್ಲ ಅಂತ ಹೇಳಿದ್ರೆ ಪಾರ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವೇ ಇಲ್ಲ ಅಂಥೇಳಿ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. 31 ಅಹಿಂದ ಜಿಲ್ಲಾಧ್ಯಕ್ಷರು 240 ತಾಲೂಕು ಅಧ್ಯಕ್ಷರಿಗೆ ಸಂಘಟನೆ ಆಗಬೇಕು ಅಂತೇಳಿ ಕರೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಅಪ್ಪಿತಪ್ಪಿ ಇಳಿಸಿಬಿಟ್ರೆ, ಅಪ್ಪಿತಪ್ಪಿ ಇದೊಂದು ರೀತಿಯಲ್ಲಿ ಇದು ಕೇಂದ್ರದ ಮೇಲೆ ಒತ್ತಡ ಹೇರುವಂಥ ಇನ್ನೊಂದು ರೀತಿ ತಂತ್ರ ಇದು. ಎಷ್ಟೋ ಬಾರಿ ಈ ಥರದ್ದು ಯಾವುದೇ ತಂತ್ರಗಳು ಮಾಡಕೂಡ್ದು ಅಂಥೇಳಿ ಆ ನಾಯಕರಿಗೆ ಮೆಸೇಜ್ ಬಂದುಬಿಡುತ್ತೆ. ಬರೀ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಬೇರೆ ಪಕ್ಷಗಳಲ್ಲೂ ಇದಾಗಿವೆ. ಪ್ರತಿಭಟನೆ, ಸ್ವಾಮೀಜಿಗಳು ಸುಮಾರು ಜನ ಬರೋದು, ಟೈರ್ಗಳಿಗೆ ಬೆಂಕಿ ಹಚ್ಚಿಬಿಡೋದು, ಬಸ್ಗಳಿಗೆ ಕಲ್ಲು ಹೊಡೆದು ಬಿಡೋದು, ಇದೆಲ್ಲ ಮಾಡಕೂಡ್ದು, ಎಲ್ಲ ಸ್ಟಾಪ್ ಆಗಬೇಕು. ಯಡಿಯೂರಪ್ಪನವರು ಇಳಿಬೇಕಾದ್ರೆ ಆಗಿರಲ್ವ ಇದೆಲ್ಲ? ಎಲ್ಲವೂ ಆಗಿತ್ತು, ಅವತ್ತಿಗೂ ಆಗಿತ್ತು ಇದೆಲ್ಲವೂ. ಗಲಾಟೆ ಮಾಡೋದು, ಸ್ವಾಮೀಜಿಗಳು ಬರೋದು, ಸಮುದಾಯದ ಬೆಂಬಲ ತೋರಿಸೋದು, ಎಲ್ಲವನ್ನೂ ಮಾಡ್ತಾರೆ. ಪ್ರಶ್ನೆ ಏನು ಅಂತ ಬಂದಾಗ ಹೈಕಮಾಂಡಿಂದ ಒಂದೇ ಒಂದು ಕಾಲ್ ಬರುತ್ತೆ ಅವರಿಗೆ, ಇದೆಲ್ಲ ಕೂಡಲೇ ಇದೆಲ್ಲ ನಿಲ್ಲಬೇಕು ಅಂತ ಹೇಳಿ. ನಿಲ್ಲಿಸಬೇಕಾಗತ್ತಾಗ ಇಲ್ಲೇನಾಗಿದೆ, ಡಿ ಕೆ ಶಿವಕುಮಾರ್ ಒಂದು ತಂತ್ರವನ್ನು ಮಾಡಿದ್ರೆ, ನೋಡಿರಿ 31 ತಾಲೂಕಲ್ಲೂ 31 ಜಿಲ್ಲೆಯಲ್ಲೂ 240 ತಾಲೂಕಲ್ಲೂ ಯಾವ ಥರ ಸಂಘಟನೆ ಇದೆ ಅಂಥೇಳಿ ಸಿದ್ದರಾಮಯ್ಯನವ್ರ ಬಣ ಕೂಡ ಒಂದು ಕಡೆ ತೋರಿಸ್ತಾ ಇದೆ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಎಚ್ಚರಿಕೆ ರವಾನಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅವರು. ಅಹಿಂದ ಸಂಘ ಎಲ್ಲ ಕಡೆ ಪ್ರತಿಭಟನೆ ಮಾಡಿ ಅಂತೇಳಿ ಈಗಾಗಲೇ ಕರೆ ಕೊಟ್ಟಿದೆ ಅಹಿಂದ ಸಂಘಟನೆಗಳು. ಹಾಗಾಗಿ ಇದು ಕೂಡ ಒಂದು ರೀತಿಯಲ್ಲಿ ಬಲ ಪ್ರದರ್ಶನದ ಒಂದು ಭಾಗ.